ನಾನಾಗುವೆ ಈ ನಾಡಿಗೆ ಕೋಟ್ಯಾಧೀಶ್ವರ. ಆಗ ಅವನೆಲ್ಲ ವಿದ್ಯಾಸಂಸ್ಥೆಗೆ ಅಧ್ಯಕ್ಷನಾಗಿ ಅವನು ನನ್ನ ನಡುವೆ ಜಂಟಿಯಲ್ಲಿರುವ 40 ಎಕರೆ ಶುಗರ್ ಫ್ಯಾಕ್ಟರಿಗೆ ನಾನೇ ಅಧಿಕಾರಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಬೆಟ್ಟಪ್ಪ ಗೌಡನೇ ಅಲ್ಲ ಅಲ್ಲ. ಕಪಾಲಿ ಏ ಕಪಾಲಿ, ಬೇಗ ಹೇಳಿಬಿಡಣ್ಣ, ಬೇಗ ಹೇಳಿಬಿಡು. ಕ್ಷಣಾರ್ಧದಲ್ಲಿ ಬಂದು ಅವರನ್ನು ಮುಗಿಸಿರುತ್ತೇನೆ. ನನ್ನನ್ನು ಈಗ ಕರೆಸಿದ ಕಾರಣ ಏನು? ಬೇಗ ಹೇಳಣ್ಣ, ಬೇಗ ಹೇಳು. ನಾನು ಹೇಳಿದಂತೆ ಆ ರಘುಪತಿ ಅಧಿಕಾರ ಮತ್ತು ಆಸ್ತಿ ಪತ್ರಕ್ಕೆ ಸಹಿ ಹಾಕಿದರೆ ರಘುಪತಿ ನಾನೆಷ್ಟೇ ಪ್ರಯತ್ನ ಮಾಡಿದರು ಬಡ್ಡಿ ಮಗ ರಘುಪತಿ ಕೈ ಹಾಕ್ತಾನೆ ಇಲ್ಲಣ್ಣ, ಕೈ ಹಾಕ್ತಾನೆ ಇಲ್ಲ. ಹಾಗಾದರೆ ಈ ಕ್ಷಣವೇ ನಳಮನೆಯಿಂದ ಎಳೆದು ತಂದು ನಿಲ್ಲಿಸು ಆ ಶ್ರೀಮಂತ ಕುಲ್ಲಿಯನ್ನು. ಈಗಲೇ ಎಳೆದು ತರುತ್ತೇನೆ ಅಣ್ಣ ಆ ಕೊಪ್ಪಿದ ಕೋಣವನ್ನು. ಅಣ್ಣ ಏಕೋ ಬಜರಂಗಿ ಎನ್ಫೀಲ್ಡ್ ಗಾಡಿ ಸಪ್ಪಳ ಇಂಥ ಕಡೆನೇ ಕೇಳ್ತಾ ಇದೆ. ಆ ಬಜರಂಗಿ ಇಲ್ಲಿಗೆ ಬಂದ ಅಂತ ಕಾಣುತ್ತದೆ. ಸಮಯ ಕಾಯ್ದು ನಿಧಾನಿಸಿ ಮಾಡಿಕೊಳ್ಳಬೇಕು ನಮ್ಮ ಕೆಲಸನ. ಹೌದೇ, ಈಗೇನು ಮಾಡುವುದು? ನೀವು ಅದಕ್ಕೆ ಭಯ ಪಡುತ್ತೀರಿ ಗೌಡ್ರೆ. ನೀವು ಆ ಭಯದ ಭೀತಿಯನ್ನೇ ಬಿಟ್ಟು ಬಿಡ್ರಿ. ಅದಕ್ಕೆಲ್ಲ ನಾನಿದ್ದೇನೆ. ಮಾತಿರಿ ಅವನ ಕೆಲಸನ ಮುಗಿಸ್ಬಿಡ್ತೀನಿ. ನಿನ್ನ ಬುದ್ಧಿ ಚಾತುರ್ಯಕ್ಕೆ ಮೆಚ್ಚಿದ್ದೇನೆ ಕಪಾಲಿ. ಏನು ಮಾಡ್ತೀವೋ ಮಾಡು. ನಮಸ್ಕಾರ ಗೌಡ್ರೆ. ಓಹೋ, ನನ್ನ ಪರಮ ಸ್ನೇಹಿತನ ಮಗ ಸುಧಾಕರ. ಬಾ ಮಗು, ಅದೇಕೋ ಕಾಲೇಜಿಗೆ ಹೋಗೋದು ಬಿಟ್ಟು ನನ್ನಲ್ಲಿಗೆ ಬಂದಿದ್ದೀಯ. ಏನಾದರೂ ಅರ್ಜೆಂಟ್ ಕೆಲಸವೇನಿತ್ತರೋ? ಮೊನ್ನೆ ಮೈಸೂರಲ್ಲಿ ನಡೆದ ಕೃಷಿ ಮೇಳಕ್ಕೆಂದು ನಿಮ್ಮ ಜೊತೆ ಹೋದ ನಮ್ಮ ತಂದೆ ಇನ್ನೂ ಮನೆಗೆ ಬಂದಿಲ್ಲ. ಯಾಕೆ ಅಂತ ಕೇಳಲು ಬಂದಿದ್ದೇನೆ ಗೌಡ್ರೆ. ಅಯ್ಯೋ ಪಾಪ, ಇನ್ನೂ ಬಂದೇ ಇಲ್ಲವೇ? ನಾನು ನಿಮ್ಮ ತಂದೆಯವರು ಕೃಷಿ ಸಮ್ಮೇಳನಕ್ಕೆ ಹೋಗಿದ್ದು ನಿಜ. ಕೃಷಿ ಸಮ್ಮೇಳನ ಮುಗಿದ ತಕ್ಷಣ ಸಚಿವರ ಮನೆಗೆ ಹೋಗಿ ಭೇಟಿಯಾಗಿ ಬರುತ್ತೇನೆ ಅಂತ ಹೇಳಿ ಹೋದರು. ನಾನು ಅವತ್ತೇ ಊರಿಗೆ ಬಂದು ಬಿಟ್ಟೆ. ಅದರ ವಿಚಾರವೇ ನನಗೆ ತಿಳಿದಿಲ್ಲ. ಕಪಾಲಿ, ಸಚಿವರಿಗೆ ಫೋನ್ ಮಾಡಿ ಆ ವಿಷಯವನ್ನು ತಿಳಿದುಕೋ. ಗೌಡ್ರೆ, ಏಕೋ ಆ ಸಚಿವರ ಫೋನ್ ಸ್ವಿಚ್ ಆಫ್ ಆಗಿದೆ ಗೌಡ್ರೆ, ಸ್ವಿಚ್ ಆಫ್ ಆಗಿದೆ. ಅಂದಿನಿಂದ ಇಂದಿನವರೆಗೂ ನಮ್ಮ ತಂದೆಯವರ ಫೋನ್ ಸ್ವಿಚ್ ಆಫ್ ಆಗಿದೆ. ಏನಾಗಿರ್ಬೇಕಂತ ನನಗೊಂದು ತಿಳಿತಲ್ಲ ಗೌಡ್ರೆ. ಪಾಪ, ಹೀಗಾಗಬಾರದಿತ್ತು. ನೀವಿನ್ನು ಓದುವ ಸಣ್ಣ
ಮಕ್ಕಳಿದ್ದೀರಾ. ಸಿಕ್ಕಾಪಟ್ಟೆ ನನ್ನ ಹತ್ತಿರ ಸಾಲ ಮಾಡಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ನನ್ನ ಹಣ ಯಾವತ್ತು ವಾಪಸ್ ಕೊಡಿ ಅಂತ ನಿನ್ನ ತಂದೆ ಹತ್ತಿರ ಕೇಳಿಲ್ಲ. ನಿನ್ನ ತಂದೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜೊತೆ ನನ್ನ ವ್ಯವಹಾರ ಹೆಂಗಪ್ಪ ಹೇಳಲಿ? ಏನು, ನಮ್ಮ ತಂದೆಯವರು ನಿಮ್ಮ ಜೊತೆ ಸಾಲ ಮಾಡಿದ್ದಾರೆ? ಕೋಟಿಗಟ್ಟಲೆ ಮಾಡಿದ್ದಾರೆ ತಮ್ಮ. ಸಣ್ಣವನಾದ ನಿನಗೆ ಹೇಗೆ ತಿಳಿಸಿ ಹೇಳಲಿ? ಬಜ 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 ರೇ ಬಜರಂಗಿ. ಬಜ ರೇ ಬಜ 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 ರೇ ಬಜರಂಗಿ. ಬಾಯಿ ಮುಚ್ಚಲೇ ಬೆಟ್ಟಪ್ಪ, ಬಾಯಿ ಮುಚ್ಚು. ಹರಿಯದ ಹುಡುಗನ ಮುಂದೆ ಹಿರಿದಾದ ಮಾತನ್ನಾಡಿ ಯಾರ ಮನೆ ಸ್ಮಶಾನ ಮಾಡಬೇಕೆಂದು ತಿಳಿಯಲೇ ಬೇಬರ್ಸಿ ಬೆಟ್ಟ. ಏಯ್, ಬಡವ ಎಂದು ಕೂಗಿದ ನೀನು ಈ ಶ್ರೀಮಂತ ಅಪ್ಪನಿಗೆ ನಿನ್ನ ನಾಯಿಗೆ ಇಂಚಿಂಚಾಗಿ ಕತ್ತರಿಸಿ ನನ್ನ ಮನೆ ಕಾಯುವ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಮೊದಲು ನಾನು ಹೇಳುವ ಮಾತನ್ನು ನೀನು ನಿಧಾನವಾಗಿ ಕೇಳಿಸಿಕೊ. ಲೇ ಬೆಟ್ಟ, ಅದನ್ನೇ ಕೇಳುವುದಕ್ಕೆ ಹೇಳುವುದಕ್ಕೆ ಈಗ ಸಮಯವು ನನಗಿಲ್ಲ. ಅವನ ಹಣದ ವ್ಯವಹಾರ ನನಗಿಂತಲೂ ನನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಬಿಟ್ಟು ಮರ್ಯಾದೆಯಿಂದ ನನ್ನ ಮಾವನನ್ನು ಎಲ್ಲಿ ಬಚ್ಚಿಟ್ಟಿದೆಯೋ ನಿಜ ಹೇಳು. ಇಲ್ಲ ಅಂದ್ರೆ ಬಜರಂಗಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತರೆ ಸರಿ. ಇಲ್ಲದಿದ್ದರೆ ನಿನ್ನ ಗೊಂಡುಗಳಿಗೆ ಸಮವಾಗಿರುವ ಈ ಬಂದೂಕಿನಿಂದ ನಿನ್ನೆದೆಗೆ ಗುಂಡನ್ನು ಹಾಕದಿದ್ದರೆ ನನ್ನ ಹೆಸರು ಕಪಾಲಿನೇ ಅಲ್ಲ. ಕಪಾಲಿ ಏನ್ ಮಾಡ್ತೀನಿ? ಬಡವ ನನ್ನ ಮಗನೇ. ಲೇ ಕಪಾಲಿ, ಮತ್ತೊಬ್ಬರ ಮನೆ ತಿಂದು ಬೆಳೆದಿರುವ ನಾಯಿ ನೀನು. ಈ ಬಜರಂಗಿಗೆ ಸವಾಲು ಹಾಕಬೇಡ. ಬಡವ ಎಂದು ಕೂಗಿದರೆ ನಿಮ್ಮಂತ ನರಕದ ನಾಯಿಗಳ ವಿನ್ನಾದೆ ಚಂಡಾಡ್ತೀನಿ. ಅದಕ್ಕಿಂತ ಪೂರ್ಣದಲ್ಲಿ ನಿಮ್ಮ ಜೊತೆ ಹೋಗಿ ಅವರು ಎಲ್ಲಿದ್ದಾರೆಂತ ತನಿಖೆ ನಡೆಸಿ ವರದಿ ರೆಡಿ ಮಾಡಿಸಿ ವರಿಗಲ್ಲಿಗೆ ಹಚ್ಚುತ್ತೇನೆ. ಲೇ ಬೆಟ್ಟ, ಅದಕ್ಕಿಂತಲೂ ನೀನು ಮೊದಲು ಕರೆ ಹೇಳಲೇ. ಏ ಬಜರಂಗಿ, ಹುಲಿ ಬೇಟೆಯನ್ನೇ ಹುಡುಕಿಕೊಂಡು ಹೋದರು, ಬೇಟೆ ಹುಲಿಯನ್ನೇ ಹುಡುಕಿಕೊಂಡು ಬಂದರು. ಕೊನೆಗೆ ಎದೆ ಬಗೆದು ಈ ಹುಲಿ ರಾಯ. ಏ ಬಜರಂಗಿ, ಸಂಶಯ ಮಾಡಿ ಸಂಬಂಧ ಹಾಳು ಮಾಡಿಕೊಳ್ಳುವುದೇನೋ? ಸುಧಾಕರನಿಗೆ ನಾನು ಈಗಾಗಲೇ ಎಲ್ಲ ವಿಷಯವನ್ನು ತಿಳಿಸಿ ಹೇಳಿದ್ದೇನೆ. ನಿನಗಿಂತಲೂ ನನಗೆ ಅವರ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾವು ಕೃಷಿ ಸಚಿವರ ಮನೆಗೆ ಹೋಗಿದ್ದು ನಿಜ, ಆದರೆ ಅಲ್ಲಿ ಏನು ವಿಷಯ ತಿಳಿದಿಲ್ಲ. ಆ ಸಚಿವರಿಗೆ ಅಲ್ಲೇ ಎಲ್ಲರೂ ಸೇರಿ ಅಲ್ಲೇ ಹೋಗಿ ವಿಚಾರಿಸೋಣ. ಸುಧಾಕರ, ಅನೇಕ ವರ್ಷದಿಂದ ನಿಮ್ಮ ತಂದೆಯವರ ಸ್ನೇಹ ನಮ್ಮ ಗೌರ ಜೊತೆ ಇದ್ದಿದ್ದು ನಿನಗೂ ಚೆನ್ನಾಗಿ ಗೊತ್ತೇ ಇದೆ. ಆದರೆ ನಿಮ್ಮನ್ನು ಎತ್ತಿ ಆಡಿಸಿದ ಮೇಲಾದರೂ ನಿಮಗೆ ನಂಬಿಕೆ ಇಲ್ವಾ? ಅದಂತೂ ನಿಜ. ಆದರೆ ಮಾಮ, ಈಗೇನು ಮಾಡೋದು? ಸುಧಾಕರ, ಕೃಷಿ ಸಚಿವರ ಜೊತೆ ಮಾತನಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅವರ ಇವರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈ ವ್ಯಕ್ತಪ್ಪನ ಉಳಿಸಿದಂಗೆ ಉಳಿಸಿ ಇವನನ್ನು ಜೀವಂತವಾಗಿ ಸಮಾಧಿ ಮಾಡಿಬಿಡೋಣ. ಬನ್ನಿ ಸುಧಾಕರ್, ಹೋಗೋಣ.
ತಯಾರಾಗಿ ನಿಲ್ಲುವ ಮೊದಲೇ ಆ ರಘುಪತಿಯನ್ನು ಕೊಲೆ ಮಾಡಿ ಅವನ ಸಹಿ ತೆಗೆದುಕೊಳ್ಳಬೇಕು. ಬೇಗ ಆ ನೆಲಮನೆಯಲ್ಲಿ ಅಡಗಿಸಿರುವ ಕೋಣನ ಎಳೆದು ತಂದು ನನ್ನ ಮುಂದೆ ನಿಲ್ಲಿಸು. ಅಣ್ಣ ಈಗಲೇ ಎಳೆದು ತರುತ್ತೇನೆ ಅಣ್ಣ ಆ ಪಪ್ಪಿದ ಕೋಣವನ್ನು. ಆಸೆ ದುರಾಸೆ ಅಲ್ಲ ಶ್ರೀಮಂತರಾಗಬೇಕೆಂಬುವ ನನ್ನ ಆಸೆ. ಏ ಮಗನೇ ಬಜರಂಗಿ, ಅತಿಯಾದ ಬಲವನ್ನು ಹೊಂದಿರುವ ಈ ಬೆಟ್ಟಪ್ಪ ಗೌಡನ ಮುಂದೆ ನನಗೆ ಜಿದ್ದು ಹಾಕಿ ನಿನ್ನ ಸಂಸಾರವನ್ನು ನುಚ್ಚು ನೂರು ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಬೆಟ್ಟಪ್ಪ